ನಾವು ಕಂಡ ಒಬ್ಬ ಅಯೋಗ್ಯ ಮುಖ್ಯಮಂತ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಎರಡನೇ ಸಲ ಮುಖ್ಯಮಂತ್ರಿ ಆಗಿ ನಿಮ್ಮ ಕೊಡುಗೆ ಈ ರಾಜ್ಯಕ್ಕೆ ಏನು ಅಂತ ನೀವು ಹೇಳ್ಬಿಟ್ರೆ ಅವತ್ತು ನಾನು ಒಪ್ಕೋತೀನಿ. ಏನೂ ಇಲ್ಲ, ಶೂನ್ಯ, ಸೊನ್ನೆ. ನಿಮ್ಮಂತ ಕಚಡ ರಾಜಕಾರಣಿಗಳಿಗೆ ಇರೋ ಯೋಗ್ಯತೆ ಒಂದೇ. 2000 ಏನು ಹೆಣ್ಮಕ್ಳಿಗೆ ಹೋಗ್ತಾ ಇದೆ, ಅದರಲ್ಲಿ 3.25% ಮಕ್ಕಳು ತಗೊಂಡು ಕುಡಿಯೋಕೆ ಯೂಸ್ ಮಾಡ್ತಾರೆ. ಅದನ್ನ ಪ್ರಾಕ್ಟಿಕಲ್ ಆಗಿ ನಡೀತಾ ಇದೆ. ಇವ್ರು ಎದೆ ತಟ್ಕೊಂಡು ಹೇಳಿ ತೊಡೆ ತರ್ತಾರಲ್ಲ ಸಿದ್ದರಾಮಯ್ಯ ಅವರು, ತೊಡೆ ತಟ್ಕೊಂಡು ಹೇಳಿ ನಾನು ಮುಂದಿನ ಪೀಳಿಗೆಗೆ ಅಂತ ಈ ತರ ಕೆಲಸ ಮಾಡಿದ್ದೀನಿ, ಪ್ರಾಜೆಕ್ಟ್ ಮಾಡಿದ್ದೀನಿ ಅಂತ ಒಂದೇ ಒಂದು ಹೇಳಿ ಇಲ್ಲ. ನೋ ವೇ. 11 ಜನ ಸಾಮಾನ್ಯರು ಇದ್ದಾರೆ ಅಂತ. DK ರವಿ ಸಾವು, ಬಂಡೆ ಸಾವು, ಜಗದೀಶ್ ಸಾವು ಅಂತ ಪೊಲೀಸ್ ಆಫೀಸರ್ಗಳು, IPS ಆಫೀಸರ್ಗಳು, IAS ಆಫೀಸರ್ಗಳು ಎಷ್ಟು ಜನ ಸತ್ರು, ಅದಕ್ಕೆ ನ್ಯಾಯ ಸಿಗ್ಲಿಲ್ಲ. ಆಮೇಲೆ ಇವ್ರ ಸಂಸ್ಕೃತಿ ಸಂಸ್ಕಾರನೇ ಇಲ್ಲ ನಮ್ಮ ಮುಖ್ಯಮಂತ್ರಿಗಳಿಗೆ. ಯಾವ ರೀತಿ ಅವ್ರು ನಡ್ಕೊಳ್ಳೋ ರೀತಿ, ಹೋಗೋ ಆ ಕಡೆ, ಈ ಕಡೆ ಬರೋ ನಾನು ಹಂಗೆ ಕಣೋ, ನಾನೇ ಮುಖ್ಯಮಂತ್ರಿ ಮಾತಾಡೋ ರೀತಿನ ಅದು. ಹೇಳ್ರಪ್ಪ. ಹಂಗೆ ಇದ್ದು ಇವ್ರನ್ನ ಇಳಿಸ್ಬೇಕೇ ಹೊರತು ಇವರಾಗಿ ರಾಜೀನಾಮೆ ಕೊಡೋ ಸಾಧ್ಯನೇ ಇಲ್ಲ. ಅದು ಅವ್ರ ಸಂಸ್ಕೃತಿನಲ್ಲ, ಅವ್ರ ಸಂಸ್ಕಾರ ಅಂತರ ಎಲ್ಲ. ಈ ಮುಖ್ಯಮಂತ್ರಿಗಳಾಗಲಿ ಇವ್ರ ಕ್ಯಾಬಿನೆಟ್ ಸರಿ ಇಲ್ಲ. ಅವ್ರು ಮಾಡಿರೋ ತಪ್ಪನ್ನ ಅವ್ರಿಗೆ ಹೇಳ್ತಿದ್ದೀನಿ. ತಪ್ಪ ನಾನು ಅದೇ ಹೇಳಿದೆ, ನಾವು ಕಂಡ ಒಬ್ಬ ಅಯೋಗ್ಯ ಮುಖ್ಯಮಂತ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಇಷ್ಟು ವರ್ಷ ಕರ್ನಾಟಕ ರಾಜ್ಯದಲ್ಲಿ ಸಣ್ಣ ಒಂದು ಏನಾದರೂ ಬಂದರೆ ಅವ್ರ ಮೇಲೆ ರಾಜೀನಾಮೆ ಕೊಟ್ಟು ಹೋಗ್ಬಿಡೋರು ತುಂಬ ಜನ ನೋಡಿದ್ವಿ. ಮುಖ್ಯಮಂತ್ರಿಗಳನ್ನ ತುಂಬ ಜನ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಬಿಡೋರೆ. ಈ ಮನುಷ್ಯ ಬರೀ ಅಧಿಕಾರ ಕುರ್ಚಿಗೋಸ್ಕರನೇ ಇವೆಲ್ಲ ಮಾಡ್ಕೊಂಡು. ನಾನು ನಿಮ್ಮಂತ ಸ್ವಾರ್ಥ ರಾಜಕಾರಣಿಗಳು ಆ ಪಕ್ಷ ಈ ಪಕ್ಷ ಅಂತ 100 ಪಕ್ಷಗಳನ್ನು ಸೃಷ್ಟಿಸಿ ಕುರ್ಚಿ ಹಿಡಿಯೋ ದಾಹಕ್ಕೆ. ನೇರವ ಪ್ರಶ್ನೆ ಕೇಳ್ತೀನಿ ಸಿದ್ದರಾಮಯ್ಯ ಅವ್ರಿಗೆ, ಎರಡನೇ ಸಲ ಮುಖ್ಯಮಂತ್ರಿ ಆಗಿ ನಿಮ್ಮ ಕೊಡುಗೆ ಈ ರಾಜ್ಯಕ್ಕೆ ಏನು ಅಂತ ನೀವು ಹೇಳ್ಬಿಟ್ರೆ ಅವತ್ತು ನಾನು ಒಪ್ಕೋತೀನಿ. ಏನೂ ಇಲ್ಲ, ಶೂನ್ಯ, ಸೊನ್ನೆ. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಈ ಕೊಟ್ಟಿರೋ ಭಾಗ್ಯಗಳಿಂದ ಎಷ್ಟೋ ಮನೆಗಳು ಹಾಳಾಗಿದೆ, ವ್ಯವಸ್ಥೆ ಹಾಳಾಗಿದೆ. ಎಲ್ಲರಿಗೂ ಗೊತ್ತಿದ್ದು. ಅನಾಗರಿಕತೆ ಬಂದಿದೆ, ಬಸ್ಸಲ್ಲಿ ನಾಗರಿಕತೆ ಸತ್ತೋಗಿದೆ, ಹೆಣ್ಮಕ್ಳು ಅನಾಗರಿಕರಾಗಿದ್ದಾರೆ. ಬಸ್ಸಲ್ಲಿ ಹೋಗಿ ನೋಡಿ ಪ್ರಾಕ್ಟಿಕಲ್ ಆಗಿ, ಅನಾಗರಿಕರಾಗ್ಬಿಟ್ಟೆ. ಸಿವಿಲೈಸೇಷನ್ ಇಲ್ಲ, ಹೋಗಿ ನಾಗರಿಕತೆನೇ ಇಲ್ಲ. ಹ್ಯಾಂಡಿಕ್ಯಾಪ್ಸ್ ಬಸ್ಸಲ್ಲಿ ಹತ್ತಿದ್ರೆ ಹೆಣ್ಮಕ್ಳು ಜಾಗ ಬಿಡ್ತಾ ಇಲ್ಲ. ಆಮೇಲೆ ಸೀನಿಯರ್ ಸಿಟಿಸನ್ ಬಸ್ ಹತ್ತಿದ್ರೆ ಸೀಟ್ ಕೊಡ್ತಾ ಇಲ್ಲ ಹೆಣ್ಮಕ್ಳು. ಇದು ತುಂಬ ಅಸಹ್ಯ ಅಂದರೆ ಅಸಹ್ಯ ಆಗಿದೆ. ಆಮೇಲೆ 2000 ಏನು ಹೆಣ್ಮಕ್ಳಿಗೆ ಹೋಗ್ತಾ ಇದೆ, ಅದರಲ್ಲಿ 3.25% ಮಕ್ಕಳು ತಗೊಂಡು ಕುಡಿಯೋಕೆ ಯೂಸ್ ಮಾಡ್ತಾರೆ. ಅದನ್ನ ಪ್ರಾಕ್ಟಿಕಲ್ ಆಗಿ ನಡೀತಾ ಇದೆ. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡಿದಿರ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ನಡೀತಾ ಇರೋದು ಇದು. ಇವೆಲ್ಲ ಬರೀ ಕಚ್ಚಡ ಇದು ದೇಶದ್ರೋಹದ ಕೆಲಸನೇ ನಡೀತಾ ಇರೋದು. ಇದು ಒಳ್ಳೇದಲ್ಲ, ಸಮಾಜಕ್ಕೆ ಒಳ್ಳೆ ಕೆಲಸ ನೀವು ಮಾಡಿಲ್ಲ. ಒಳ್ಳೆ ಕೊಡುಗೆ ಕೊಡ್ರಿ ನೀವು. ಎರಡನೇ ಸಲ ಮುಖ್ಯಮಂತ್ರಿ ಏನಾದರೂ ಒಳ್ಳೆ ಭಾಗ್ಯ. ಇದೆಲ್ಲ ವೇಸ್ಟ್ ಇದೆ ಕೆಲಸಗಳೆಲ್ಲ. ನೀರಾವರಿ ಇದೆ, ಇನ್ನೊಂದು ಸುಮಾರು ಸಮಸ್ಯೆಗಳಿದೆ. ಆಮೇಲೆ ಎಜುಕೇಶನ್ ಸಮಸ್ಯೆ ಎಷ್ಟು ಒದ್ದಾಡ್ತಾ ಇದೆ. ಆಮೇಲೆ ಆರೋಗ್ಯ ಸಮಸ್ಯೆ ಎಷ್ಟು ಸಮಸ್ಯೆಗಳಿದೆ. ನೀವು ಇದೇ ರೀತಿ ರಾಜ್ಯ ಆಳ್ತಾ ಇದ್ರೆ ಜನ ರೊಚ್ಚಿಗೆದ್ದು ಮೆಟ್ನಲ್ಲಿ ಫೈಡ್ ಅಂತ ಹೊಡೆದು ವಿಧಾನಸೌಧ ಮುಂದೆ ನಿಮ್ಮನ್ನ ಬರೀ ಪುಟ್ಕೋಸಲ್ಲಿ ನಿಲ್ಲಿಸ್ತಾರೆ. ಪಬ್ಲಿಕ್ ಉಪಯೋಗ ಅಂತ ಒಂದೇ ಒಂದು ನಯಾ ಪೈಸಾ ಕೆಲಸ ಇವ್ರು ಮಾಡಲ್ಲ. ಸುಮ್ಮನೆ ಇವರು ಅಧಿಕಾರ ಸ್ವಾರ್ಥಕ್ಕೋಸ್ಕರ ರಾಜ್ಯದಲ್ಲಿದ್ದಾರೆ. ಇದೇ ಸತ್ಯ. ಜನ ಇದನ್ನ ಸತ್ಯ ತಿಳ್ಕೊಂಡ್ರೆ ಜನ ಮುಂದಿನ ಪೀಳಿಗೆ ಬದುಕ್ತಾರೆ. ಇಲ್ಲ ಅಂದ್ರೆ ಇವ್ರು ಮಾಡಿರೋ 7 ಲಕ್ಷ ಕೋಟಿ ಹೊರೆ ನಮ್ಮ ಮೇಲೆ ಬಿದ್ದಿರೋದು. ಇವ್ರನ್ನೇ ಬಿಟ್ರೆ ಇನ್ನೂ ಒಂದು 7 ಲಕ್ಷ ಕೋಟಿ ಮಾಡ್ತಾರೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನಮ್ಮ ಮುಂದಿನ ಪೀಳಿಗೆನ ಹಾಳು ಮಾಡ್ತಾರೆ. ಇದು ಸತ್ಯ. ಈಗಾರು ತಿಳ್ಕೊಬೇಕು. ಇವ್ರು ಎದೆ ತಟ್ಕೊಂಡು ಹೇಳಿ ತೊಡೆ ತರ್ತಾರಲ್ಲ ಸಿದ್ದರಾಮಯ್ಯ ಅವರು, ತೊಡೆ ತಟ್ಕೊಂಡು ಹೇಳಿ ನಾನು ಮುಂದಿನ ಪೀಳಿಗೆಗೆ ಅಂತ ಈ ತರ ಕೆಲಸ ಮಾಡಿದ್ದೀನಿ, ನಾನು ಪ್ರಾಜೆಕ್ಟ್ ಮಾಡಿದ್ದೀನಿ ಅಂತ ಒಂದೇ ಒಂದು ಹೇಳಿ ನಾವು ಒಪ್ಕೋತೀವಿ. ಇದು ಸತ್ಯ. ಇದು ಯಾಕೆ ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಜನಗಳ ಅರ್ಥ ಮಾಡ್ಕೋಬೇಕು. ಯಾರನ್ನ ದೂರ ಇಡಬೇಕು, ಯಾರು ಕೊಳ್ಳೆ ಕೆಲಸ ಮಾಡೋರನ್ನ ತಿಳ್ಕೊಬೇಕು. ಅಟ್ಲೀಸ್ಟ್ ಜನ ಅದು ಎಚ್ಚೆತ್ಕೊಂಡು ಮುಂದಕ್ಕೆ ನಮ್ಮ ರಾಜ್ಯನ, ನಮ್ಮ ವ್ಯವಸ್ಥೆನ, ನಮ್ಮ ನಾಗರಿಕತೆನ ಉಳ್ಸೋಕ್ಕೆ ಪ್ರಯತ್ನ ಮಾಡಬೇಕು. ಆಯ್ತು. ಆಮೇಲೆ ಇವ್ರಿಗೆ ಧರ್ಮ ಇಲ್ಲ, ಉಳ್ಸೋಕೆ ಇವರು ರೆಡಿ ಇಲ್ಲ. ಎಲ್ಲರಿಗೂ ಗೊತ್ತಿರೋ ವಿಚಾರ. ಇವ್ರಿಗೆ ಏನಂದರೆ ಅವರು ಮುಸ್ಲಿಮ್ಸ್ ಓಟ್ ಓಲೈಕೆಗೋಸ್ಕರ ಏನಂದರೆ ಅವ್ರಿಗೇನೋ ಸಬ್ಸಿಡಿ, ಆಮೇಲೆ ಅದೇನೋ ಕೊಟ್ಟಿದ್ದಾರಲ್ಲ ಕಾಂಟ್ರಾಕ್ಟಲ್ಲಿ, ಟೆಂಡರಲ್ಲಿ ಅವ್ರಿಗೆ ರಿಯಾಯಿತಿ, ರಿಸರ್ವೇಷನ್ ಕೊಟ್ಟಿದ್ದಾರೆ. ಅರ್ಥನೇ ಇಲ್ಲ. ಇದಕ್ಕೆ ಅರ್ಥ ಇರೋ ಥರ ಮಾಡಬೇಕು. ಎಜುಕೇಟೆಡ್ಗೆ ಕೊಡಬೇಕು ಟೆಂಡರ್ನ ಆಗಲಿ, ಇದಕ್ಕೆ ಎಜುಕೇಟೆಡ್ ಕೊಡಬೇಕು. ಸ್ಪಾನರು, ಮೆಕ್ಯಾನಿಕ್ಗಳು ಮುಸ್ಲಿಮ್ಸ್ ಇದ್ದಾರೆ, ಅವ್ರು ತೊಗೊಂಡೋಗಿ ನೀವು ಇದು ಕೊಟ್ಬಿಟ್ರೆ ಯಾವುದನ್ನ ಒಂದು ಡ್ಯಾಮ್ ಕಟ್ಟು ಅಂದರೆ ಅದು 4 ದಿನ ಉಳಿಯಲ್ಲ. ಇದು ಪ್ರಾಕ್ಟಿಕಲ್ ಯೋಚನೆ ಮಾಡಬೇಕು. ಆಮೇಲೆ ಅವ್ರು ಓಲೈಕೆಗೋಸ್ಕರ ಎಲ್ಲಿ ಉಳಿತಾ ಇದ್ದಾರೆ, ಈ ರಾಜ್ಯ ಎಲ್ಲಿ ಹೋಗ್ತಾ ಇದೆ, ಯಾವ ಕಡೆ ಹೋಗ್ತಾ ಇದೆ ಅರ್ಥನೇ ಆಗ್ತಾಯಿಲ್ಲ. ಇವ್ರಿಗೆ ಧರ್ಮಕ್ಕೂ ಬೆಲೆ ಇಲ್ಲ,
ಆಮೇಲೆ ಇವರು ದೇಶಕ್ಕೂ ಬೆಲೆ ಕೊಡಲ್ಲ ಇವರು. 50 years ಫ್ರೀಡಮ್ ನ ಯಾರೋ ಒಬ್ಬ ಗಂಡು ತಂದ್ಕೊಟ್ಟ, ಅದನ್ನ ನೀವು ಗಾಂಡುಗಳ ತರ ಉಪಯೋಗಿಸ್ಕೊಂತ ಕೊಲೆ ಸುಲಿಗೆ ಅತ್ಯಾಚಾರಗಳು ಮಾಡಿ ಸ್ವಚ್ಛವಾಗಿದ್ದ ನಮ್ಮ ದೇಶನ ತಿಪ್ಪೆ ಗುಂಡಿ ಮಾಡಿ ರಾಜ್ಯಕ್ಕೂ ಇವ್ರಿಗೇನು ಅಧಿಕಾರ ಬೇಕು, ಸ್ವಾರ್ಥ ಇಷ್ಟೇ, ಬರೀ ಅಷ್ಟು ಬಿಟ್ರೆ ಬೇರೆ ಇಲ್ಲ. ಆಮೇಲೆ ಇವ್ರ ಥರ ಸಂಸ್ಕೃತಿ ಸಂಸ್ಕಾರನೇ ಇಲ್ಲ ನಮ್ಮ ಮುಖ್ಯಮಂತ್ರಿಗಳಿಗೆ. ಯಾವ ರೀತಿ ಅವ್ರು ನಡ್ಕೊಳ್ಳೋ ರೀತಿ, ಹೋಗೋ ಆ ಕಡೆ, ಈ ಕಡೆ ಬರೋ, ನಾನು ಹಂಗೆ ಕಣೋ, ನಾನೇ ಮುಖ್ಯಮಂತ್ರಿ ಮಾತಾಡೋ ರೀತಿನ ಅದು. ಇದಕ್ಕೆ ನಾನು ಅವ್ರ ಬಗ್ಗೆ ಬಹಳ ಗೌರವ ಇತ್ತು, ಆದ್ರೆ ಇವಾಗ ಚಿಲ್ಲರೆ ಕೆಲಸ ಮಾಡಿ ಆ ಗೌರವ ಕಳ್ಕೊಂಡ್ಬಿಟ್ಟಿದ್ದಾರೆ. ದಂಗೆ ಹೇಳೋ ಪರಿಸ್ಥಿತಿ ಬರ್ಬೋದು, ಕನ್ನಡದಲ್ಲಿ ಯಾವತ್ತೂ ಬಂದಿರಲಿಲ್ಲ ದಂಗೆ ಹೇಳೋ ಪರಿಸ್ಥಿತಿ. ಬೇರೆ ಕಡೆ ಎಲ್ಲ ನಡೆದಿದೆ ಇವೆಲ್ಲ, ಇಲ್ಲೂ ದಂಗೆ ಹೇಳೋ ಪರಿಸ್ಥಿತಿ ಬರ್ಬೋದು. ಇದೇ ಥರ ನಡೀತಾ ಇದ್ದಾರೆ ಇವರು. ಯಾಕಂದ್ರೆ ಇನ್ನು ಮುಂದೆ ಜನ ತಿಳ್ಕೊಳ್ಳಿ, ಇವಾಗ ಇನ್ನು ಮುಂದೆ ಒಂದು ಪೈಸೆ ಕೆಲಸ ಅಂತೂ ಮಾಡಲ್ಲ ಅವರು. ಯಾಕಂದ್ರೆ 130 ಜನ MLA ಈಗ ಇನ್ನೇ ಅವ್ರು ದುಡ್ಡು ಮಾಡ್ಕೊಳಕ್ಕೆ ನಿಂತ್ಕೋತಾರೆ ಎಲ್ಲ. 2 ವರ್ಷ ಆದ್ರೆ ಎಲೆಕ್ಷನ್ ಬರುತ್ತೆ ಅಂತ 10 ಪೈಸೆ ಇವ್ರು ಕೆಲಸ ಮಾಡಲ್ಲ, ಬರೀ ಮೇಲ್ನೋಟಿಗೆ ಹೇಳ್ತಾರೆ ಅಷ್ಟೇ. ಅರ್ಥ ಆಯ್ತು ಅನ್ಸುತ್ತೆ. ಜನ ದಂಗೆ ಹೇಳೋ ಪರಿಸ್ಥಿತಿ ಬರ್ಬೋದು, ಹೇಳೋಕ್ಕಾಗಲ್ಲ. ಇದೇ ರೀತಿ ನಡೀತಾ ಇದ್ರೆ ಇನ್ನು ಬೆಲೆ ಏರಿಕೆಗೆ ಜನ ಆಲ್ರೆಡಿ ಬೇಜಾರಾಗ್ಬಿಟ್ಟವ್ರೆ ಇದೆಲ್ಲ ನೋಡಿ ಸುಮ್ಮನೆ. ಹಂಗಾಗಿ ಈ ಸರ್ಕಾರ ಅನ್ನೋದು ಒಂದು ರೀತಿ ನಾವು ಒಂಥರ ಈ ಸರ್ಕಾರದ ಕೆಳಗಡೆ ನಾವು ಮಾಡ್ತಾ ಇದ್ರೆ ಅಸಹ್ಯ ಆಗುತ್ತೆ. ಇದು ಓಪನ್ ಆಗಿ ಹೇಳ್ತಾ ಇದ್ದೀನಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ತುಂಬ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಜನ ಎಚ್ಚೆತ್ತುಕೊಂಡು ದಂಗೆ ಎದ್ದು ಇವ್ರನ್ನ ಇಳಿಸ್ಬೇಕೇ ಹೊರತು ಇವರಾಗಿ ಇವ್ರು ರಾಜೀನಾಮೆ ಕೊಡೋ ಸಾಧ್ಯನೇ ಇಲ್ಲ. ಅದು ಅವ್ರ ಸಂಸ್ಕೃತಿನೂ ಇಲ್ಲ, ಅವ್ರ ಸಂಸ್ಕಾರ ಅಂತರ ಎಲ್ಲ. ಈ ಮುಖ್ಯಮಂತ್ರಿಗಳಾಗಲಿ ಇವ್ರ ಕ್ಯಾಬಿನೆಟೇ ಸರಿ ಇಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಪುಟೇರ ಸಿಂಹ ಜಂಗ್ಲೆ.